ನಾನು ಗೌರವ ಕೊಡೋದು ನಿಮ್ಮ ಅಧಿಕಾರಕ್ಕಲ್ಲ, ನಿಮ್ಮ ಗುಣಕ್ಕೆ. ನೀವೆಂಥ ವ್ಯಕ್ತಿ ಅಂತ ನನಗೆ ಗೊತ್ತು ಸರ್. ಒಳ್ಳೆಯವ್ರಿಗಿದು ಕಾಲ ಅಲ್ಲ, ನಿಮ್ಗೀಗೆಲ್ಲ ಆಗಬಾರ್ದಿತ್ತು ಸರ್. ವೀರು, ಏನಾಯ್ತು? ಯಾಕೊಂಥರ ಇದ್ದೀರಾ? ಏನಿಲ್ಲ ನಂದಿನಿ, ನಿನ್ನ ಮೂಲಕ. ಇಲ್ಲ, ನೀವ್ಯಾಕೋ ಬೇಜಾರಲ್ಲಿದ್ದೀರಾ. ಏನಾಯ್ತು? ಏನಾದರೂ ನೆನಪಾಯ್ತಾ? ಆ ಪೊಲೀಸ್ನವನ್ನ ಮಾತು ಕೇಳಿ ಸಂತೋಷನೂ ಆಯಿತು, ಒಂದು ರೀತಿ ಬೇಜಾರು ಆಯಿತು. ನಾನು ಆಸೆ ಪಟ್ಟು ಪದವಿಗೆ ಇಷ್ಟಪಟ್ಟು ರಾಜಕೀಯಕ್ಕೆ ಬಂದವನಲ್ಲ. ಜನರ ಸೇವೆ ಮಾಡೋಕ್ಕೋಸ್ಕರ, ಜನರಿಂದ ಹೆಸರು ಪಡೆಯೋದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ. ಅದು ಗೊತ್ತಿದೆ ಅಲ್ವಾ ವೀರು? ಇದೇ ಕಾರಣಕ್ಕೆ ತಾನೆ ನಮ್ಮ ತಂದೆಗೆ ನೀವು ಹತ್ರ ಆಗಿದ್ದು, ರಾಜಕೀಯದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ದು. ಏನು ಮಾಡಿದ್ರೆ ಏನು ಬಂತು ಭಾಗ್ಯ ನಂದಿನಿ. ರಾಜಕೀಯದಲ್ಲಿ ಸಾಧನೆ ಅನ್ನೋದಿದೆಯಲ್ಲ, ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ, ಮರಳಿನ ಗೂಡಿದ್ದ ಹಾಗೆ. ಒಂದೇ ಒಂದು ಕ್ಷಣ ಎಲ್ಲ ಹಾಳಾಗೋಗುತ್ತೆ. ಒಳ್ಳೆ ಹೆಸರು ಮಾತ್ರ ಅಲ್ಲ, ಕೆಟ್ಟ ಹೆಸರು ಕೂಡ ಹಾಗೆ ಹೊರಟೋಗತ್ತೆ. ಯಾವುದು ಶಾಶ್ವತ ಅಲ್ಲ. ಜನ ಇವತ್ತು ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನೀವೇ ಯೋಚನೆ ಮಾಡಿ. ಎಷ್ಟೋ ಜನ ಜೈಲಿಗೆ ಹೋಗಿ ಬಂದಮೇಲೆ ಮಂತ್ರಿಗಳಾಗಿದ್ದಾರೆ. ಇನ್ನು ಕೆಲವರು ಒಳ್ಳೆತನದ ಮುಖವಾಡ ಹಾಕ್ಕೊಂಡಿರ್ತಾರೆ, ಆಮೇಲೆ ಜೈಲು ಪಾಲಾಗ್ತಾರೆ. ಜನ ಒಂದು ಕ್ಷಣ ಮಾತಾಡ್ತಾರೆ, ಆಮೇಲೆ ಮರೀತಾರೆ. ಬಿಡಿ. ಜನರಿಗೆ ಮೋಸ ಮಾಡೋದಕ್ಕೆ ಯಾಕೋ ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ಲ ನಂದಿನಿ. ಜನಕ್ಕೆ ನೀವು ಮೋಸ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ನಿಮ್ಮನ್ನು ದೂರ್ತಾ ಇರೋ ಜನ ನಾಳೆ ಅವರೇ ನಿಮ್ಮನ್ನು ಹಾಡಿ ಹೊಗಳ್ತಾರೆ. ನೋಡ್ತಾ ಇರಿ. ನಿಮ್ಮ ಒಳ್ಳೆತನ, ನೀವು ಮಾಡಿರೋ ಒಳ್ಳೆ ಕೆಲಸಗಳು ನಿಮ್ಮನ್ನು ಸೋಲೋದಕ್ಕೆ ಬಿಡಲ್ಲ. ಏನೋ ಗೊತ್ತಿಲ್ಲ ನಂದಿನಿ, ನಾನಿವತ್ತು ಯಾವ ಸಂದರ್ಭದಲ್ಲಿದ್ದೀನಿ ಅಂದರೆ, ನನಗಾಗಿರೋ ಅನ್ಯಾಯಕ್ಕೆ ನಾನು ಹೋರಾಟ ಮಾಡಲಾ, ಅಥವಾ ಇಷ್ಟು ವರ್ಷ ನನಗೆ ಸಿಗದೇ ಇರೋ ಸಂಬಂಧಗಳು ಸಿಕ್ತು ಅಂತ ಅವ್ರ ಪ್ರೀತಿ ಗಳಿಸ್ಲಾ, ಒಂದು ಗೊತ್ತಾಗ್ತಾ ಇಲ್ಲ. ಅನ್ಯಾಯದ ವಿರುದ್ಧ ಹೋರಾಟನೂ ಮಾಡಬೇಕು, ಹಾಗೆ ನಿಮ್ಮ ಪ್ರೀತಿನೂ ಉಳಿಸ್ಕೋಬೇಕು. ನಿಮ್ಮಿಂದ ಅದ್ ಸಾಧ್ಯ ಇದೆ ವೀರು. ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇಷ್ಟು ವರ್ಷ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ನಡೆದು ಹೋಯ್ತು. ನಿಮ್ಮ ನಂಬಿಕೆ ದುರುಪಯೋಗ ಆಗಿರಬಹುದು, ಆದರೂ ನೀವು ಅದನ್ನು ಮೆಟ್ಟಿ ನಿಲ್ತೀರಾ ಅನ್ನೋ ನಂಬಿಕೆ ನನಗಿದೆ. ಯಾಕೆ ಗೊತ್ತಾ? ನಿಮ್ಮ ಜೊತೆ ನಾನಿದ್ದೀನಿ. ಜೀವನದ ಪ್ರತಿಯೊಂದು ಹೆಜ್ಜೆನಲ್ಲೂ ನಾನು ನಿಮ್ಮ ಜೊತೆ ಹೆಜ್ಜೆ ಹಾಕ್ತೀನಿ. ಸಂಸಾರ ಆಗಿರಲಿ, ಸಮಾಜ ಆಗಿರಲಿ, ರಾಜಕೀಯ ಆಗಿರಲಿ, ನೀವು ಎಲ್ಲೇ ಹೋದರೂ ನೆರಳಾಗಿ ನಾನು ನಿಮ್ಮನ್ನು ಹಿಂಬಾಲಿಸ್ತೀನಿ. ನನ್ನ ಅದೃಷ್ಟ ಲಕ್ಷ್ಮಿನೇ ನನ್ನ ಜೊತೆ ಇರ್ತೀನಿ ಅಂದಾಯಿತು. ನನಗಿನ್ಯಾವ ಭಯ? ಆ ಭಗವಂತ ಒಬ್ಬ ಆಶೀರ್ವಾದ ಮಾಡಬೇಕಷ್ಟೆ. ಮಲ್ಕ.